ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಲೀಗಲ್ ಲೀಡರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈ ದಿನ ಯೂನಿವರ್ಸಿಟಿಯವರು ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾರ್ಯಾರು ಅಪಿಯರ್ ಆಗಿದ್ರಿ ಅವರ ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಇದು ರಿಸಲ್ಟ್ ಶೀಟ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿ ನೀವು ಏನಾದರೂ ಎಂಟ್ರೆನ್ಸ್ ಎಕ್ಸಾಮಿಗೆ ಅಟೆಂಡ್ ಆಗಿದ್ರಿ, KCLUನಲ್ಲಿ ಅಡ್ಮಿಷನ್ಗೋಸ್ಕರ BA-LLB ಮತ್ತು BCom-LLB ಎರಡನ್ನೂ ಕೂಡ ಅವರು ಅಡ್ಮಿಷನ್ನ ಯಾರ್ಯಾರು ಎಂಟ್ರೆನ್ಸ್ ಎಕ್ಸಾಮನ್ನು ಕೊಟ್ಟಿದ್ರು ಅಡ್ಮಿಷನ್ಗೋಸ್ಕರ ಅವರ ರಿಸಲ್ಟ್ಸ್ ಅಂತಕ್ಕಂಥದ್ದು ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಅವರು ಇಂಪಾರ್ಟೆಂಟ್ ನೋಟಲ್ಲಿ ಹೇಳಿದ್ದಾರೆ, ಪ್ರಾವಿಷನ್ ಫಸ್ಟ್ ಮೆರಿಟ್ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಫಾರ್ ದ ಅಡ್ಮಿಷನ್ 2026-27 ಆನ್ ಮೆರಿಟ್ ಆರ್ ರಿಸರ್ವೇಷನ್ ಲೈಕ್ ಕ್ಯಾಂಡಿಡೇಟ್ಸ್ಗಳು ವಿಲ್ ಬಿ ಅನೌನ್ಸ್ಡ್ ಆನ್ ದ 10th ಜುಲೈಯಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಂಪಾರ್ಟೆಂಟ್ ನೋಟನ್ನು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋದಾಗ, ಔಟ್ ಆಫ್ 200 ಮಾರ್ಕ್ಸ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಕ್ಯಾಂಡಿಡೇಟ್ ಹ್ಯಾವ್ ಟು ಸೆಕ್ಯೂರ್ ಮಿನಿಮಮ್ 70 ಮಾರ್ಕ್ಸ್ ಟು ಬಿ ಎಲಿಜಿಬಲ್ ಫಾರ್ ದ ಸೆಲೆಕ್ಷನ್ ಫಾರ್ ಅಡ್ಮಿಷನ್ಗೆ ಅಂತ ಹೇಳಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅವ್ರು ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ವಿತ್ ಅ ವ್ಯಾಲಿಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವಿಲ್ ಬಿ ಕನ್ಸಿಡರ್ ಫಾರ್ ದ ಅಡ್ಮಿಷನ್ಗೆ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ ಈ 3 ಇಂಪಾರ್ಟೆಂಟ್ ನೋಟ್ಗಳನ್ನು ತಿಳಿಸಿದ್ದಾರೆ. ತುಂಬ ಜನ ಕಮೆಂಟ್ ಮಾಡ್ತಿದ್ರು, ಯಾವಾಗ ರಿಸಲ್ಟ್ಸ್ ಬರುತ್ತೆ, ಅಡ್ಮಿಷನ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್ಗಳನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿ. ಖಂಡಿತವಾಗಿ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಇವಾಗ ಬಿಟ್ಟಿದ್ದಾರೆ. ಈ ದಿನ 30ನೇ ತಾರೀಕು ನಾನು ವಿಡಿಯೋ ಮಾಡ್ತಾ ಇರೋ ದಿವಸ ಈ ದಿನ ಬಿಟ್ಟಿದ್ದಾರೆ. ಖಂಡಿತವಾಗಿ ನೀವು ಹೋಗಿ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಯಾರ್ಯಾರ್ದು 70% ಸೆಕ್ಯೂರ್ ಆಗಿರಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಆ 70% ಯಾರು ಸೆಕ್ಯೂರ್ ಆಗಿದೆ ಅವರು ದೇ ಆರ್ ಎಲಿಜಿಬಲ್ ಟು ಗೆಟ್ ದ ಅಡ್ಮಿಷನ್ ಅಂತ ಹೇಳ್ತಾ ಹೋಗ್ಬೋದು ಇವ್ರ ಪ್ರಕಾರ, ಇಲ್ಲಿರೋ ಕೊಟ್ಟಿರೋ ಪ್ರಕಾರ. ಓಕೆ, ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.